ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ತಮ್ಮೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 29/3/2025 ನಡೀತಕ್ಕಂತಹ ಕೋರ್ ವಿಷಯ ಸಮಾಜ ವಿಜ್ಞಾನದ ಅತಿ ಮುಖ್ಯವಾಗಿರ್ತಕ್ಕಂತಹ ಮತ್ತು ನಿಮಗೆ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ತಂದುಕೊಡಲಿಕ್ಕೆ ಸಹಾಯಕಾರಿಯಾಗ್ತಕ್ಕಂತಹ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕೆಲವೊಂದಷ್ಟು ಮೇನ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳೋನಿದ್ದೇನೆ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋನ ಆರಂಭದಿಂದ ಅಂತ್ಯದವರೆಗೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಆರಂಭ ಮಾಡೋಣ. ಸೊ ಭಾಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಒಂದು ವಿಡಿಯೋ ಆಗಿದ್ದು, ಸೊ ಮಕ್ಕಳು ಯಾರು 80 ಔಟ್ ಆಫ್ 80 ಅಂಕಗಳನ್ನು ಗಳಿಸಲಿಕ್ಕೆ ಇಚ್ಛಪಡ್ತೀರಿ ಅವರೆಲ್ಲರೂ ಈ ಒಂದು ವಿಡಿಯೋವನ್ನು ವೀಕ್ಷಿಸಲೇಬೇಕು. ಓಕೆ, ಸೊ ವಿಡಿಯೋನ ಆರಂಭ ಮಾಡೋಣ. ಸೊ SSLC ಸಮಾಜ ವಿಜ್ಞಾನ 100% ಸಕ್ಸಸ್ಫುಲ್ ಪಾಸಿಂಗ್ ಪ್ಯಾಕೇಜ್ ಪ್ಲಸ್ ಸ್ಕೋರಿಂಗ್ ಪ್ಯಾಕೇಜ್. ಸೊ ನೋಡೋಣ ಯಾವ ಅಂಶಗಳನ್ನು ನಾವು 29/3/2025 ನಡೀತಕ್ಕಂತಹ ಪರೀಕ್ಷೆಯಲ್ಲಿ ಯಾವ್ಯಾವ ಅಂಶಗಳ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ನೋಡೋಣ. ಸೊ ಮೊದಲಾಗಿ 1857ರ ದಂಗೆಯ ಪರಿಣಾಮಗಳು. ಸೊ ಅವುಗಳಿಗೆ ನೋಡ್ತಾ ಹೋದಾಗೆ 1857ರ ದಂಗೆಯ ಪರಿಣಾಮಗಳು. ಸೊ ಈ ರೀತಿಯಾಗಿ ನಾವು ಆ ದಂಗೆಯ ಪರಿಣಾಮಗಳನ್ನು ಬರಿಬಹುದು. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು. ಬ್ರಿಟನ್ ರಾಣಿಯ ನೇರ ಆಡಳಿತ ಆರಂಭ. ಭಾರತದ ವ್ಯವಹಾರ ಕಾರ್ಯದರ್ಶಿ ನೇಮಕ 1858ರಲ್ಲಿ ಬ್ರಿಟನ್ ರಾಣಿ ಘೋಷಣೆ. ಕಂಪನಿ ಮಾಡಿದ್ದ ಒಪ್ಪಂದಗಳ ಅಂಗೀಕಾರ. ಪ್ರಾದೇಶಿಕ ವಿಸ್ತರಣೆ ಕೈಬಿಡುವುದು. ಸುಭದ್ರ ಸರ್ಕಾರ ನೀಡುವ ಭರವಸೆ. ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು. ಹೋರಾಟಕ್ಕೆ ಬೇರೆ ಮಾರ್ಗದ ಅನಿವಾರ್ಯತೆ. ನೋಡ್ರಿ, ಇವೆಲ್ಲ ಏನಂತಂದ್ರೆ 1857ರ ದಂಗೆಯ ಪರಿಣಾಮಗಳು ಅನ್ನೋಂಥದ್ದು. ಇನ್ನು 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಈ ರೀತಿಯಾಗಿ ನಾವು ಪಾಯಿಂಟ್ಔಟ್ ಮಾಡ್ಬೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಇನ್ನೊಂದು ಕ್ವೆಶನ್ ನೋಡ್ರಿ, 3 ಅಥವಾ 4 ಅಂಕಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಚಿಕ್ಕದೇವರಾಜರ ಒಡೆಯರ ಏನು ಅವರ ಬಗ್ಗೆ ಕೇಳತಕ್ಕಂತಹ ಏನು ಕ್ವಶನ್ಸ್ ಇದೆ, ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನನ್ನು ಕೇಳ್ತಾರೆ. ಚಿಕ್ಕದೇವರಾಜ ಒಡೆಯರ ಅವರ ಆಡಳಿತದ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳ ಬಗ್ಗೆ ಎಕ್ಸಾಮ್ಸ್ನಲ್ಲಿ ಕ್ವಶನನ್ನು ಕೇಳಬಹುದು. ಸೊ ಇವು ಸಹ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಾಗಿವೆ. ಇನ್ನು ಮುಂದುವರೆದಂತೆ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ, ಹೌದಾ? ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಅಂತಕ್ಕಂಥದ್ದು ಏನಿದೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ. ಆಮೇಲೆ ನೋಡ್ರಿ, ಇವು ಪಾಯಿಂಟ್ಸ್ಗಳನ್ನು ತಾವು ಮಕ್ಕಳು ಏನು ಮಾಡಬೇಕು, ನೋಟ್ಔಟ್ ಮಾಡ್ಕೋಬೇಕು. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಕ್ವಶನನ್ನು ಕೇಳುವಂಥದ್ದು ಇರ್ತದೆ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಏನಿದ್ದಾರೆ ಅವ್ರ ಬಗ್ಗೆ ಎಕ್ಸಾಮ್ಸ್ನಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನು ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಇನ್ನು ನೆಕ್ಸ್ಟು ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ, ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಕೈಗಾರೀಕರಣ ಮತ್ತು ನವ ಭಾರತದ ಶಿಲ್ಪಿ. ಪಂಚವಾರ್ಷಿಕ ಯೋಜನೆಯ ಜಾರಿಗೆ ತಂದವರು. ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿಗೆ ತಂದವರು. ಭಾರತದ ವಿದೇಶಾಂಗ ನೀತಿ ರೂಪಿಸಿದರು. ಕೈಗಾರೀಕರಣವನ್ನು ಸಾಧಿಸಿದರು. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಾಡಿದರು. ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿದರು. ಇವೆಲ್ಲವುಗಳು ಇವರ ಸಾಧನೆಗಳಾಗಿವೆ. ಇನ್ನು ಅಸಹಕಾರ ಚಳವಳಿಯ ಬಗ್ಗೆ ಕ್ವಶನನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಅದರ ಜೊತೆಗೆ ವಿವಿಧ ಸಾಮಾಜಿಕ ಸುಧಾರಣೆಗಳು ಮತ್ತು ಬೋಧನೆಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ನಲ್ಲಿ 2 ಅಥವಾ 3 ಅಂಕಗಳ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳು ಇದನ್ನೆಲ್ಲ ತಯಾರಿ ಮಾಡ್ಕೋಬೇಕು. ಇನ್ನು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು, ಭಾರತದ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳ ಬಗ್ಗೆ ಕ್ವಶನನ್ನು ಎಕ್ಸಾಮ್ನಲ್ಲಿ ಕೇಳ್ತಾರಾ, ಅದರ ಬಗ್ಗೆ ಚೆನ್ನಾಗಿ. ಸೊ ಈಗ ನೀವು ವಿಡಿಯೋದಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಇವೇನು ಪಾಯಿಂಟ್ಸ್ ಇವೆ ಈ ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಪಾಯಿಂಟ್ಔಟ್ ಮಾಡಿಕೊಂಡು ಆ ಪಾಯಿಂಟ್ಸ್ಗಳಿಗೆ ತಕ್ಕಂತೆ ಪರೀಕ್ಷೆಯಲ್ಲಿ ಬರೆದಿದ್ದೇ ಆದರೆ ನೀವು ಅತಿ ಹೆಚ್ಚಿನ ಅಂಕಗಳನ್ನು 80ಕ್ಕೆ 80 ಅಂಕಗಳನ್ನು ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮುಂದುವರೆದಂತೆ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳ ಬಗ್ಗೆ ಎಕ್ಸಾಮ್ಸ್ನಲ್ಲಿ ಕ್ವಶನ್ ಕೇಳ್ತಾರೆ. ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಆಮೇಲೆ 2ನೇ ಮಹಾಯುದ್ಧದ ಪರಿಣಾಮಗಳು ವೆರಿ ಇಂಪಾರ್ಟೆಂಟ್. ಇದು 4 ಅಂಕಗಳಲ್ಲಿ ಕೇಳ್ತಕ್ಕಂಥ ಕ್ವಶನ್ ಆಗಿದೆ. ಇನ್ನು ದೋಂಡಿಯ ವಾಹನ ಹೋರಾಟ, ಇದ್ರ ಬಗ್ಗೆ ಭಾಳ ಸಾರಿ ಎಕ್ಸಾಮ್ಸ್ನಲ್ಲಿ ಕ್ವಶನನ್ನು ಕೇಳಲಾಗಿದೆ. ಸೊ ಮಕ್ಕಳು ಇವೆಲ್ಲವುಗಳನ್ನು ಯಾವ್ಯಾವ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ, ಅವೆಲ್ಲ ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಪಾಯಿಂಟ್ಔಟ್ ಮಾಡಿಕೊಂಡು ತಯಾರಿ ಮಾಡ್ಕೋಬೇಕು. ನೋಡಿರಿ, ದೋಂಡಿಯ ವಾಹನ ಹೋರಾಟ, ಈ ಏನು ಇದು ಹೋರಾಟದ ಬಗ್ಗೆ ಇದೆ ಪಾಯಿಂಟ್ಸು. ಆ ಎಲ್ಲ ಪಾಯಿಂಟ್ಸ್ಗಳನ್ನು ಮಕ್ಕಳು ಒಂದೊಂದಾಗಿ ಚೆನ್ನಾಗಿ ತಯಾರಿ ಮಾಡ್ಕೋಬೇಕು, ಹೌದಾ? ಇನ್ನು ನೆಕ್ಸ್ಟು
ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳ ಬಗ್ಗೆ ಎಕ್ಸಾಮ್ಸ್ನಲ್ಲಿ ಕ್ವಶನನ್ನು ಕೇಳ್ತಾರೆ. ಹೌದಾ, ಈ ಪಾಯಿಂಟ್ಸ್ಗಳನ್ನು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚ ಭರಿಸಬೇಕು. ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ. ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಲು ಬ್ರಿಟಿಷರ ಸಮ್ಮತಿ. ಕಂಪನಿಯು ಈ ರಾಜ್ಯಕ್ಕೆ ರಕ್ಷಣೆ ಒದಗಿಸುವುದು. ಇವೆಲ್ಲವುಗಳು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾಗಿವೆ. ಮಕ್ಕಳು ಇವುಗಳೆಲ್ಲವುಗಳನ್ನು ತಯಾರಿ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋದರೆ ಬಕ್ಸಾರ್ ಕದನದ ಪರಿಣಾಮಗಳು. ಹೌದಾ, ಬಕ್ಸಾರ್ ಕದನದ ಪರಿಣಾಮಗಳು, ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು, ಮಾರ್ತಾಂಡವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದ, ಆನಿ ಬೆಸೆಂಟ್ ಅವ್ರ ಬಗ್ಗೆ ಕ್ವಶನ್ಸನ್ನು 100% ಎಕ್ಸಾಮ್ನಲ್ಲಿ ಕೇಳ್ತಾರಾ. ಅವರ ಸಾಧನೆಗಳೇನೇನು, ಏನೇನು ಅವರು ಕಾರ್ಯಗಳನ್ನು ಮಾಡಿದರು ಅನ್ನುವಂತಹ ಕ್ವಶನನ್ನು ಎಕ್ಸಾಮ್ಸ್ನಲ್ಲಿ ಕೇಳ್ತಾರಾ. ಹೌದಾ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕಾನ್ಸ್ಟಾಂಟಿನೋಪಲ್ ವಶ ಯಾರು ಮಾಡಿದ್ರು ಅಂತಕ್ಕಂಥ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ. ನೀಲಿ ನೀರಿನ ನೀತಿಗೆ ಜಾರಿಗೆ ತಂದವರು ಯಾರು. ಸೊ ಈ ರೀತಿಯ ಕ್ವಶನ್ಸ್ಗಳನ್ನು ಒಂದೊಂದಾಗಿ ಎಕ್ಸಾಮ್ಸ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಈ ಸಣ್ಣ ಪುಟ್ಟ ಕ್ವಶನ್ಗಳನ್ನು ಕೇಳ್ತಾರೆ. ನೋಡಿರಿ, ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದವರು ಯಾರು, ಆರ್ಯ ಸಮಾಜ ಸ್ಥಾಪಕರು ಯಾರು, ಪ್ರಾರ್ಥನಾ ಸಮಾಜ ಸ್ಥಾಪಕರು ಯಾರು, ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು, ಅಲಿಗಢ್ ಚಳವಳಿ ಯಾರು ಆರಂಭ ಮಾಡಿದರು, ರಾಮಕೃಷ್ಣ ಮಿಷನ್ ಅವರು ಯಾರು ಆರಂಭ ಮಾಡಿದರು, ಸತ್ಯಾರ್ಥ ಪ್ರಕಾಶ್ ಕೃತಿಯನ್ನು ರಚಿಸಿದವರು ಯಾರು, ಸಂವಾದ ಕೌಮುದಿ. ಹೌದಾ, ಈ ಎಲ್ಲ ರೀತಿಯ ಕ್ವಶನ್ಗಳನ್ನು ಎಕ್ಸಾಮ್ಸ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಒಂದು ಅಂಕದ ಪ್ರಶ್ನೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇವೆಲ್ಲ ನೋಡಿರಿ, ಈಗೇನು ನಾನು ಪಾಯಿಂಟ್ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಏನು ಪಾಯಿಂಟ್ಸ್ ಇದೆಯಲ್ಲ, ಇವೆಲ್ಲ ಒಂದು ಅಂಕದ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQ ಕ್ವಶನ್ನಲ್ಲಿ ಅಥವಾ ಒಂದು ಅಂಕದ 1 ಮಾರ್ಕ್ ಕ್ವಶನ್ನಲ್ಲಿ ಈ ಕ್ವಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಕ್ಕಳು ಈ ಒಂದು ಸೆಕ್ಷನ್ನಲ್ಲಿ ಬರತಕ್ಕಂತಹ ಏನು ಸರಳ ಪ್ರಶ್ನೆ ಮತ್ತು ಸರಳ ಉತ್ತರಗಳೇನಿವೆ ಇವುಗಳನ್ನು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ 1 ಮಾರ್ಕ್ ಕ್ವಶನಲ್ಲಿ ಇದನ್ನು ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನು ನಾವು ತಯಾರಿ ಮಾಡ್ಕೋಬೇಕಂದ್ರೆ ಮಹಿಳೆಯರ ಸ್ಥಾನಮಾನ ಸುಧಾರಣಾ ಕ್ರಮಗಳು, ವೆರಿ ಇಂಪಾರ್ಟೆಂಟ್. ಮತ್ತು ಅನಕ್ಷರತೆ ನಿವಾರಣಾ ಕ್ರಮಗಳು. ನೋಡ್ರಿ ಏನೇನಂತಂದ್ರೆ ಮಹಿಳೆಯರ ಸ್ಥಾನಮಾನ ಸುಧಾರಣಾ ಕ್ರಮಗಳು, ಆಮೇಲೆ ಅನಕ್ಷರತೆ ನಿವಾರಣಾ ಕ್ರಮಗಳು, ಕೋಮುವಾದ ದೇಶದ ಐಕ್ಯತೆಗೆ ಹೇಗೆ ಮಾರಕವಾಗಿದೆ ಅಂತಕ್ಕಂತಹ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಕೋಮುವಾದ ನಿಯಂತ್ರಣದ ಕ್ರಮಗಳು. ನೋಡಿರಿ, ಕೋಮುವಾದ ನಿಯಂತ್ರಣದ ಕ್ರಮಗಳೇನಿವೆ ಇವು ಸಹ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪಾಯಿಂಟ್ಸ್ಗಳಾಗಿವೆ. ನೋಡಿರಿ, ಕೋಮುವಾದ ನಿಯಂತ್ರಣ ಕ್ರಮಗಳು ಏನಪ್ಪ ಅಂತಂದರೆ ಏಕರೂಪ ನಾಗರಿಕ ಸಂಹಿತಾ ಜಾರಿ, ಜಾತ್ಯತೀತ ಮನೋಭಾವಕ್ಕೆ ಪ್ರಾಶಸ್ತ್ಯ ನೀಡುವುದು, ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು ನೀಡುವುದು. ನೋಡಿರಿ, ಈ ರೀತಿ ಎಲ್ಲ ಪಾಯಿಂಟ್ಸ್ಗಳನ್ನು ತಾವು ತಯಾರಿ ಮಾಡಿಕೊಳ್ಬೇಕು. ಸೊ ನೆಕ್ಸ್ಟ್ ನೋಡೋಣ, ಭಾರತ ರಷ್ಯಾ ಬಾಂಧವ್ಯ, ಭಾರತ ಚೀನಾ ಬಾಂಧವ್ಯ. ಹೌದಾ, ಸೊ ಈ ರೀತಿಯ ಏನು ಕ್ವಶನ್ಸ್ ಇವೆ ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳಾಗಿವೆ. ಭಾರತ ಮತ್ತು ರಷ್ಯಾದ ಸಂಬಂಧ ವೆರಿ ಇಂಪಾರ್ಟೆಂಟ್. ಭಾರತ ಚೀನಾ ಸಂಬಂಧ ಯಾವ ರೀತಿ ಇದೆ ಅಥವಾ ಬಾಂಧವ್ಯ ಯಾವ ರೀತಿ ಇದೆ ಅಂತಕ್ಕಂಥ ಕ್ವಶನ್ನು. ಆಮೇಲೆ ಭಯೋತ್ಪಾದನೆಯ ಪರಿಣಾಮಗಳು ವೆರಿ ಈಗ ಜ್ವಲಂತವಾಗಿರತಕ್ಕಂತಹ ಒಂದು ಸಮಸ್ಯೆ ಇದು. ಹೌದಾ, ಭಯೋತ್ಪಾದನೆಯ ಬಗ್ಗೆ ಇರತಕ್ಕಂಥ ಸಮಸ್ಯೆ ಏನಿದೆ ಇದು ಕರೆಂಟ್ ಬಹಳಷ್ಟು ಪ್ರಚಲಿತವಾಗಿರತಕ್ಕಂಥ ಸಮಸ್ಯೆ ಆಗಿದೆ. ಸೊ ಇದ್ರ ಬಗ್ಗೆ ಇದರ ಪರಿಣಾಮಗಳ ಬಗ್ಗೆ ಕೇಳ್ತಾರೆ. ಭ್ರಷ್ಟಾಚಾರ ನಿಯಂತ್ರಣ ಕ್ರಮಗಳು ವೆರಿ ಇಂಪಾರ್ಟೆಂಟ್. ಇದನ್ನು ಭಾಳ ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಯಾವುದು ಅಂತಂದ್ರೆ ಭ್ರಷ್ಟಾಚಾರ ನಿಯಂತ್ರಣದ ಕ್ರಮಗಳು. ಹೌದಾ, ಸೊ ಎಲ್ಲಗಳನ್ನು ಚೆನ್ನಾಗಿ ತಯಾರು ಮಾಡಬೇಕು. ಇನ್ನು ಅದರ ಜೊತೆಗೆ ನಂಜುಂಡಪ್ಪ ಸಮಿತಿ, ಲೋಕಾಯುಕ್ತ ಸಂಸ್ಥೆ, ಹೌದಾ, ಇವುಗಳ ಮುಖ್ಯ ಕಾರ್ಯಗಳೇನು ಅನ್ನುವಂಥ ಕ್ವಶನನ್ನು ಕೇಳ್ತಾರೆ. ಯಾವುದ್ರದ್ದು, ನಂಜುಂಡಪ್ಪ ಸಮಿತಿಯವ್ರದ್ದು, ಲೋಕಾಯುಕ್ತ ಸಂಸ್ಥೆ ಇದರ ಕಾರ್ಯವೇನು ಅನ್ನುವಂಥದ್ದು. ಆಮೇಲೆ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದಿರತಕ್ಕಂಥ ವರ್ಷ, ಶಿಕ್ಷಣದ ಮೂಲಭೂತ ಹಕ್ಕು ಎಷ್ಟನೇ ವಿಧಿ, ವಿಶ್ವಸಂಸ್ಥೆ ಅಥವಾ ಜಾಗತಿಕ ಸಂಸತ್ತು ಅದಕ್ಕೆ ಏನಂತ ಕರೀತಾರೆ, ವಿಶ್ವಸಂಸ್ಥೆಯ ಸಚಿವ ಸಂಪುಟಕ್ಕೆ ಏನಂತ ಕರೀತಾರೆ. ಸೊ ಎಲ್ಲ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು 1 ಮಾರ್ಕ್ಸ್ ಕ್ವಶನ್ನಲ್ಲಿ ಬರ್ತಕ್ಕಂಥದ್ದು. ನೋಡಿರಿ, 1 ಮಾರ್ಕು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಇವೇ ನಿಮಗೆ ಅತಿ ಹೆಚ್ಚಿಗೆ ಸಮಸ್ಯೆಯನ್ನು ತರ್ತಕ್ಕಂತಹ ಅಂಶಗಳು. ಹೌದಾ, ನೀವೆಲ್ಲ 2 ಅಂಕದ್ದು, 3 ಅಂಕದ್ದು, 4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಾಗವಾಗಿ ಬರಿತೀರಿ ಪಾಯಿಂಟ್ಸ್ಗಳನ್ನು ಹಾಕಿ.
ಆದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಕನ್ಫ್ಯೂಸ್ ಆಗಿ ತಪ್ಪು ಉತ್ತರ ಬರೆಯುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಾನು ಈಗೇನೇ ಹೇಳಿದ್ದೀನಿ, ಇದೇ ಮೇಲ್ಗಡೆನೂ ಹೇಳಿದ್ದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು 1 ಮಾರ್ಕ್ ಕ್ವಶನ್ನಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗಳು ಇವದಾವ ಅಂಥೇಳಿ. ಅವುಗಳನ್ನು ಮತ್ತು ಈಗ ನಾನು ಗುರುತು ಮಾಡಿರ್ತಕ್ಕಂತಹ ಏನು ಅಂಶಗಳಿವೆ ಇವುಗಳನ್ನು ತಪ್ಪದೇ ತಯಾರಿ ಮಾಡಿದೆ ಆದರೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಲಿ 1 ಮಾರ್ಕ್ಸ್ ಕ್ವಶನ್ ಆಗಲಿ ತಪ್ಪಲಿಕ್ಕೆ ಸಾಧ್ಯತೆಯೇ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿರಿ, ಭಾರತದ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳು ಯಾವುವು ಅನ್ನುವಂಥ ಕ್ವಶನನ್ನು ಕೇಳುತ್ತಾರೆ. ಆದ್ದರಿಂದ ಇವುಗಳ ಬಗ್ಗೆ ಮಕ್ಕಳು ತಯಾರಿ ಮಾಡಿಕೊಳ್ಬೇಕು. ಸೊ ನೆಕ್ಸ್ಟ್ ನೋಡೋಣ, ಭದ್ರತಾ ಸಮಿತಿಯ ರಚನೆ ಕಾರ್ಯಗಳು, ವಿಶ್ವಸಂಸ್ಥೆಯ ಸಾಧನೆಗಳು. ನೋಡಿರಿ, ಭದ್ರತಾ ಸಮಿತಿಯ ರಚನೆ, ಅದರ ಕಾರ್ಯಗಳು, ವಿಶ್ವಸಂಸ್ಥೆಯ ಸಾಧನೆಗಳು, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಬಡತನ ನಿವಾರಣಾ ಕ್ರಮಗಳ ಬಗ್ಗೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅಸ್ಪೃಶ್ಯತೆ ನಿವಾರಣೆಯ ಕ್ರಮಗಳು, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು, ನಿರುದ್ಯೋಗಕ್ಕೆ ಕಾರಣಗಳು, ನಿರುದ್ಯೋಗದ ದುಷ್ಪರಿಣಾಮಗಳು, ನಿರುದ್ಯೋಗದ ಪರಿಹಾರಗಳು. ಇವೆಲ್ಲವುಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮತ್ತು ಎಕ್ಸಾಮ್ನಲ್ಲಿ ಆಗಾಗ ಕೇಳ್ತಾ ಇರತಕ್ಕಂಥ ಸಮಸ್ಯೆಗಳಾಗಿವೆ, ಕ್ವಶನ್ಸ್ಗಳಾಗಿವೆ. ಓಕೆ, ಇನ್ನು ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳು, ಬಾಲ್ಯ ವಿವಾಹಕ್ಕೆ ಕಾರಣಗಳು, ಇವೆಲ್ಲ ಏನಿವೆ ಇವು ಬಹಳಷ್ಟು ಜ್ವಲಂತವಾಗಿರತಕ್ಕಂತಹ ಒಂದು ಅಂಶಗಳಾಗಿವೆ, ಕ್ವಶನ್ಸ್ಗಳಾಗಿವೆ. ಸೊ ಇವುಗಳೆಲ್ಲವುಗಳನ್ನು ಮಕ್ಕಳು ತಯಾರಿ ಮಾಡಬೇಕು. ನೋಡ್ರಿ, ಏನೇನಂತಂದ್ರೆ ಬಾಲಕಾರ್ಮಿಕ ಸಮಸ್ಯೆ ಕಾರಣಗಳು, ಹೌದಾ, ಆಮೇಲೆ ಬಾಲ್ಯ ವಿವಾಹಕ್ಕೆ ಕಾರಣಗಳು, ಆಮೇಲೆ ಬಾಲಕಾರ್ಮಿಕ ಅಥವಾ ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹ ದುಷ್ಪರಿಣಾಮಗಳು, ಹೌದಾ, ಆಮೇಲೆ ವರದಕ್ಷಿಣೆಯ ದುಷ್ಪರಿಣಾಮಗಳು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂತಂದರೆ, ಜಾಸ್ತಿಯಾಗಿ ಈ ಒಂದು ವ್ಯತ್ಯಾಸವನ್ನು ಕೇಳಲಾಗಿದೆ. ಏನಂತಂದ್ರೆ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಅನ್ನೋಂಥದ್ದನ್ನು ಆವಾಗ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ನಾಳಿದು ಎಕ್ಸಾಮ್ನಲ್ಲಿ 100% ಬೀಳುವಂತಹ ಸಾಧ್ಯತೆ ಇರುತ್ತೆ. ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು, ಆಯಿತಾ. ಇನ್ನು ಅದರ ಜೊತೆಗೆ ಮೌನ ಕಣಿವೆ ಆಂದೋಲನ ಆರಂಭ ಮಾಡಿದವರು ಯಾರು, ಕೈಗಾ ವಿರೋಧಿ ಚಳವಳಿಯನ್ನು ಆರಂಭಿಸಿದವರು ಯಾರು, ಮಕ್ಕಳ ಸಹಾಯವಾಣಿ ಸಂಖ್ಯೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ, ಮಕ್ಕಳ ದುಡಿಮೆ ನಿಷೇಧ. ಸೊ ಇವುಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ, ಅಥವಾ 1 ಅಂಕದ ಕ್ವಶನಲ್ಲಿಯೂ ಕೇಳ್ತಾರೆ. ಇನ್ನು ಹಿಮಾಲಯದ ಮಹತ್ವ, ಆಮೇಲೆ ಅರಣ್ಯ ಸಂರಕ್ಷಣಾ ವಿಧಾನಗಳು, ಮಣ್ಣಿನ ಸಂರಕ್ಷಣೆಯ ಕ್ರಮಗಳು, ನದಿ ಯೋಜನೆಯ ಉದ್ದೇಶಗಳು. ಸೊ ಇವುಗಳಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂತಂದ್ರೆ ಮಣ್ಣಿನ ಸಂರಕ್ಷಣೆಯ ಕ್ರಮಗಳ ಬಗ್ಗೆ ಕೇಳ್ತಾರೆ, ಆಮೇಲೆ ನದಿ ಯೋಜನೆಗಳ ಉದ್ದೇಶಗಳ ಬಗ್ಗೆ ಕೇಳ್ತಾರೆ, ಹೌದಾ, ಆಮೇಲೆ ಅರಣ್ಯ ಸಂರಕ್ಷಣಾ ವಿಧಾನಗಳು. ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥಗಳು. ಅವುಗಳನ್ನೆಲ್ಲವುಗಳನ್ನು ಮಕ್ಕಳು ಚೆನ್ನಾಗಿ ಪಾಯಿಂಟ್ಔಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋದರೆ, ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದ ಪರಿಣಾಮಗಳು, ಅರಣ್ಯಗಳ ವಿಧಗಳು, ಹೌದಾ, ಭಾರತದಲ್ಲಿ ನೀರಾವರಿಯ ಅವಶ್ಯಕತೆ, ಬೆಳೆ ಮಾದರಿ ನಿರ್ಧರಿಸುವ ಅಂಶಗಳು, ಭೂಬಳಕೆ ಮೇಲೆ ಪ್ರಭಾವ ಬೀರಿಸ್ತಕ್ಕಂತಹ ಅಂಶಗಳು, ಭೂಬಳಕೆ ಪ್ರಕಾರಗಳು, ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು, ಭಾರತದ ಪ್ರಮುಖ ಬಂದರುಗಳು, ರಸ್ತೆಗಳ ಪ್ರಾಮುಖ್ಯತೆ, ಸುಧಾರಿತ ತಂತ್ರಜ್ಞಾನದಿಂದ ಆಗ್ತಕ್ಕಂತಹ ಬದಲಾವಣೆಗಳು, ವ್ಯವಸಾಯದ ಪ್ರಾಮುಖ್ಯತೆ, ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು. ಇವೆಲ್ಲವುಗಳು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಅಂಶಗಳಾಗಿವೆ. ಇನ್ನು ನೆಕ್ಸ್ಟ್, ಸಂಪರ್ಕದ ಪ್ರಾಮುಖ್ಯತೆ, ಪ್ರವಾಹಗಳು ಉಂಟಾಗಲು ಕಾರಣಗಳು, ಪ್ರವಾಹ ನಿಯಂತ್ರಣ ಕ್ರಮಗಳು, ಭೂಕುಸಿತಕ್ಕೆ ಕಾರಣಗಳು, ಯಾವುದೇ ನೈಸರ್ಗಿಕ ವಿಕೋಪದ ಪರಿಣಾಮಗಳು, ಭೂಕಂಪದ ಮುನ್ನೆಚ್ಚರಿಕೆಯ ಕ್ರಮಗಳು, ಭೂಕಂಪಕ್ಕೆ ಕಾರಣಗಳು, ನೈಸರ್ಗಿಕ ವಿಕೋಪಗಳ ಪರಿಹಾರೋಪಾಯಗಳು. ಇವೆಲ್ಲವುಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪಾಯಿಂಟ್ಸ್ಗಳು. ಮಕ್ಕಳು ಏನು ಮಾಡಬೇಕಂತಂದ್ರೆ ಈ ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಪಾಯಿಂಟ್ಔಟ್ ಮಾಡಿಕೊಂಡು ಅದ್ರ ತಕ್ಕಂಗೆ ತಯಾರಿ ಮಾಡ್ಕೋಬೇಕು, ಹೌದಾ. ಸೊ 2 ಅಂಕದ್ದು ಕ್ವಶನ್ಸ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಒಂದೊಂದು ಪಾಯಿಂಟ್ಗೆ 1/2 ಅಂಕಗಳಿರ್ತಕ್ಕಂಥದ್ದು, 2 ಅಂಕಗಳಿಗೆ 4 ಪಾಯಿಂಟ್ಸ್ ಬರೆದ್ರೆ ಸಂಪೂರ್ಣವಾಗಿ 2 ಅಂಕಗಳು ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಕೇಳುವಂಥ ಸಾಧ್ಯತೆ ಇರತಕ್ಕಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿನ ಪರಿಸರಣ ಮಳೆ, ಕೇರಳದಲ್ಲಿ ಪರಿಸರಣ ಮಳೆ, ಪಶ್ಚಿಮ ಬಂಗಾಳದಲ್ಲಿ ಪರಿಸರಣ ಮಳೆ. ನೋಡ್ರಿ, ಸೊ ಇವೆಲ್ಲವುಗಳು ಏನಿವೆ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪಾಯಿಂಟ್ಸ್ಗಳಾಗಿವೆ. ಸೊ ಈ ಪಾಯಿಂಟ್ಸ್ಗಳನ್ನು ಮಕ್ಕಳು ಏನು ಮಾಡಬೇಕು, ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು ಅಂತ. ಸೊ ನೆಕ್ಸ್ಟ್ ಏನಂತಂದರೆ, ಇಲ್ಲಿ ನೀಡಿರ್ತಕ್ಕಂತಹ ಕೆಲವೊಂದಷ್ಟು ಅಂಶಗಳನ್ನು ತಾವು ನೋಡ್ತಾ ಇದ್ದೀರಿ. ಮೊದಲ ರಾಷ್ಟ್ರೀಯ ಉದ್ಯಾನವನ, ಬಂಗಾಳದ ಕನ್ನೀರಣ ನದಿ, ಬಿಹಾರಿನ ಕನ್ನೀರಣ ನದಿ, ಒರಿಸ್ಸಾದ ಕನ್ನೀರಣ ನದಿ. ಸೊ ಇವುಗಳೇನಿವೆ ಇವೆಲ್ಲ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ತಕ್ಕಂತಹ ಕ್ವಶನ್ಸ್ಗಳಾಗಿವೆ. ಇನ್ನು ಭೂಬಳಕೆ, ಸುವರ್ಣ ಕ್ರಾಂತಿ, ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ಇವೆಲ್ಲ 1 ಮಾರ್ಕ್ಸ್ ಕ್ವಶನಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿವೆ. ಇನ್ನು ಹತ್ತಿ ಬೆಳೆಯಲು ಅವಶ್ಯಕವಾಗಿರ್ತಕ್ಕಂಥ ಅಂಶಗಳು 2 ಮಾರ್ಕ್ಸ್ ಕ್ವಶನ್ನು, ವೆರಿ ಇಂಪಾರ್ಟೆಂಟು, ಎಕ್ಸಾಮ್ದಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಏನಂತಂದರೆ, ವೈಯಕ್ತಿಕ ಹಣಕಾಸು, ಸಾರ್ವಜನಿಕ ಹಣಕಾಸು, ಉಳಿತಾಯ ಖಾತೆ, ಚಾಲ್ತಿ ಖಾತೆ,
ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ನಡುವಿನ ವ್ಯತ್ಯಾಸಗಳನ್ನು ಕೇಳ್ತಾರೆ ಎಕ್ಸಾಮ್ದಾಗ. ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ಇವುಗಳ ನಡುವಿನ ವ್ಯತ್ಯಾಸ ಬರೀರಿ ಅಥವಾ ಇವುಗಳ ಎರಡೆರಡು ಲಕ್ಷಣಗಳನ್ನು ಬರೀರಿ ಅಂತಕ್ಕಂಥ ಕ್ವಶನ್ಸನ್ನು ಕೇಳ್ತಾರೆ. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಇವುಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳನ್ನು ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳು ಚೆನ್ನಾಗಿ ತಯಾರಿ ಮಾಡಿಕೊಡ್ರಿ. ನೆಕ್ಸ್ಟ್, ಭಾರತದ ಖನಿಜಗಳು, ಶಕ್ತಿಯ ಸಂಪನ್ಮೂಲಗಳು, ಪರಮಾಣು ಖನಿಜಗಳು, ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು, ಸಾರಿಗೆ ವಿಧಗಳು, ರಸ್ತೆಯ ವಿಧಗಳು, ಕಬ್ಬಿಣದ ಅದಿರಿನ ವಿಧಗಳು ಇವೆಲ್ಲವುಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥಗಳು. ಇನ್ನು ಬ್ಯಾಂಕಿನ ಕಾರ್ಯಗಳ ಬಗ್ಗೆ 2 ಮಾರ್ಕ್ಸಿಂದ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ ಅಥವಾ 3 ಮಾರ್ಕ್ಸಿನಲ್ಲಿ ಕೇಳಬಹುದು. ಸಾರ್ವಜನಿಕ ಹಣಕಾಸಿನ ಮಹತ್ವ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ನ ಪಾತ್ರ ಇವೆಲ್ಲವುಗಳು ಮೋಸ್ಟ್ ಪ್ರೊಬೆಬಲ್ ಕ್ವಶನ್ಸ್ ಫಾರ್ 2025 ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಅಂತ ಹೇಳ್ತಾ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ನೋಡ್ರಿ, ಹಸಿರು ಕ್ರಾಂತಿಗೆ ಪ್ರೇರಣೆ ಆಗಿರ್ತಕ್ಕಂಥ ಅಂಶಗಳು, ವಿಕೇಂದ್ರೀಕರಣ ಅನುಕೂಲಗಳು, ಕೇಂದ್ರ ಸರ್ಕಾರದ ತೆರಿಗೆಯ ವಿಧಾನಗಳು, ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ. ನೋಡ್ರಿ, ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ ಐತಿ, ವೆರಿ ಇಂಪಾರ್ಟೆಂಟು. ಇನ್ನು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು, ಆಮೇಲೆ ಕೇಂದ್ರ ತೆರಿಗೆಯೇತರ ಆದಾಯದ ಮೂಲಗಳು, ಅಂಚೆ ಕಚೇರಿಗಳ ಹಣಕಾಸು ವ್ಯವಹಾರಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಉದ್ಯಮಗಾರಿಕೆಯ ಗುಣಲಕ್ಷಣಗಳು, ಉದ್ಯಮಿಯ ಕಾರ್ಯಗಳು. ಉದ್ಯಮಿಯ ಕಾರ್ಯಗಳನ್ನು ಭಾಳ ಸಾರಿ ಎಕ್ಸಾಮ್ನಲ್ಲಿ ಕೇಳಲಾಗಿದೆ, 2 ಮಾರ್ಕ್ಸಿಗೆ ಕ್ವಶನ್ ಕೇಳಲಾಗಿದೆ. ಉದ್ಯಮಿಯ ಕಾರ್ಯಗಳು ಏನು ಅನ್ನುವಂಥವು. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಇದಾಗಿದೆ. ಯಾವುದದು? ಉದ್ಯಮಿಯ ಕಾರ್ಯಗಳು. ಇನ್ನು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ, ಸ್ವಯಂ ಉದ್ಯೋಗ ಕೈಗೊಳ್ಳಲು ಅವಕಾಶಗಳು. ಸೊ ಇವೆಲ್ಲವುಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥಗಳು. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು, ಆಮೇಲೆ ಗ್ರಾಹಕ ಹಕ್ಕುಗಳು ಯಾವುವು, ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆಯ ಅಂಶಗಳು, ಸ್ವಯಂ ಉದ್ಯೋಗಕ್ಕೆ ಸಾಲ ನೀಡುವ ಸಂಸ್ಥೆಗಳು ಇವೆಲ್ಲವುಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥಗಳು. ಇನ್ನು ಕೆಳಗಡೆ ತಾವು ನೋಡ್ತಾ ಇದ್ದೀರಿ, ಯೋಜನಾ ಆಯೋಗದ ಸ್ಥಾಪನೆ, ಹಸಿರು ಕ್ರಾಂತಿಯ ಪಿತಾಮಹ, ನೀತಿ ಆಯೋಗ ಸ್ಥಾಪನೆ, ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿ, ನೀತಿ ಆಯೋಗ ಸ್ಥಾಪನೆ ಇವೆಲ್ಲ ಏನಿವೆ ಕೆಳಗಡೆ ನೀಡಿರ್ತಕ್ಕಂಥಗಳು ಇವು 1 ಮಾರ್ಕ್ಸ್ನಲ್ಲಿ ಅಥವಾ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ತಕ್ಕಂತಹ ಕ್ವಶನ್ಸ್ ಆಗಿವೆ. ಮಕ್ಕಳು ಇವೆಲ್ಲವುಗಳನ್ನು ಚೆನ್ನಾಗಿ ಪಾಯಿಂಟ್ ಔಟ್ಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಏನಂತಂದರೆ ಫೈನಲ್ ಕ್ವಶನ್ ಯಾವುದಂತಂದ್ರೆ ಭಾರತದ ನಕ್ಷೆಯಲ್ಲಿ ಭಾಗಗಳನ್ನು ಗುರುತಿಸ್ತಕ್ಕಂತಹ ಏನು ಕ್ವಶನ್ ಇರುತ್ತೆ. ಸೊ ತಾವಿಲ್ಲಿ ನೋಡ್ತಾ ಇದ್ದೀರಿ, ಇವುಗಳಲ್ಲೇ ಯಾವುದಾದ್ರೂ ಒಂದನ್ನು ಅಥವಾ ಇವುಗಳಲ್ಲಿ ಮಿಕ್ಸ್ ಆಗಿರ್ತಕ್ಕಂತಹ ಕೆಲವೊಂದಷ್ಟು ಭಾಗಗಳನ್ನು ಗುರುತಿಸಲಿಕ್ಕೆ ಎಕ್ಸಾಮ್ನಲ್ಲಿ ಹೇಳ್ತಾರೆ. ಈ ಭಾರತ ನಕ್ಷೆ ಏನಿದೆ, ಮೊದಲು ನೀವೇ ಭಾರತ ನಕ್ಷೆಯನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಕ್ವಶನ್ ಕೇಳ್ತಾಯಿದ್ರು. ಆದರೆ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ಒಂದು ಹೊಸ ಟ್ರೆಂಡನ್ನು ಜಾರಿಗೆ ತಂದಿದ್ದಾರೆ. ಅದೇ ಏನಂತಂದರೆ ಭಾರತ ನಕ್ಷೆಯನ್ನು ಅವರೇ ಏನು ಮಾಡ್ತಾರೆ ಅಂದರೆ ನಿಮಗೆ ಕೊಡ್ತಾರೆ, ನೀವು ಕೇವಲ ಅದರಲ್ಲಿರ್ತಕ್ಕಂಥ ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು, ಅವರು ನೀಡಿರ್ತಕ್ಕಂಥ ಏನು ಭಾಗಗಳಿವೆ ಆ ಭಾಗಗಳನ್ನು ಗುರುತಿಸ್ತಕ್ಕಂಥ ಕೆಲಸಗಳನ್ನು ತಾವು ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ವಿವಿಧ ಭಾರತದ ನಕ್ಷೆಗಳನ್ನು ನೀಡಲಾಗಿದೆ. ಆ ಭಾರತದ ನಕ್ಷೆಗಳಲ್ಲಿ ವಿವಿಧ ಭಾಗಗಳನ್ನು ಅವರು ನೀಡಿದ್ದಾರೆ. ಈಗೇನು ನೀಡಿದ್ದಾರೆ ಇವುಗಳಲ್ಲಿಯೇ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು 4 ಪಾಯಿಂಟ್ಸ್ಗಳನ್ನು ಏನು ಮಾಡ್ತಾರೆ, ಭಾಗಗಳನ್ನು ಗುರುತಿಸ್ತವೆ. 5 ಪಾಯಿಂಟ್ಸ್ಗಳನ್ನು ಕೊಟ್ಟ ಭಾಗಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ಎಷ್ಟು ಮಾಡಿಬಿಟ್ರೆ ಏನಂತಂದರೆ 5 ಅಂಕ ತಮ್ಮ ಜೇಬಿನಲ್ಲಿ. ಓಕೆ, ಸೊ ಈ ರೀತಿಯಾಗಿ ನಮಗೆ 5 ಅಂಕಗಳನ್ನು ಈಸಿಯಾಗಿ ನಾವು ಪಡಿಬೋದು. ಇನ್ನು ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ಸ್ ಏನಂತಂದರೆ, ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣಗಳು 1 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ತಾರೆ. 2ನೇ ಮಹಾಯುದ್ಧ ತತ್ಕ್ಷಣದ ಕಾರಣಗಳು ಇವೆಲ್ಲವುಗಳು 1 ಮಾರ್ಕ್ಸ್ನಲ್ಲಿ ಕೇಳ್ತಕ್ಕಂತಹ ಕ್ವಶನ್ಸ್ ಆಗಿವೆ. ಸೊ ಮಕ್ಕಳು ಇವೆಲ್ಲ ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ತಯಾರಿ ಮಾಡಿಕೊಂಡು ನಾಳೆ ಎಕ್ಸಾಮ್ಗೆ ಸಂಪೂರ್ಣವಾಗಿ ತಯಾರಿ ಮಾಡಿಕೊಳ್ಳಿ. ಹೌದಾ? 29/3/2025 ನಡೀತಕ್ಕಂತಹ ಏನು ಸಮಾಜ ವಿಜ್ಞಾನ ಪರೀಕ್ಷೆ ಇದೆ, ಆ ಪರೀಕ್ಷೆಗೆ ಏನೇನು ಕಾನ್ಸೆಪ್ಟ್ಸ್ ಬೇಕು, ಯಾವ್ಯಾವ ಕಾನ್ಸೆಪ್ಟ್ಗಳು ವೆರಿ ಇಂಪಾರ್ಟೆಂಟ್ ಆಗಿವೆ ಅಂತಕ್ಕಂಥದ್ದನ್ನು ಎಲ್ಲ ಮಾಹಿತಿಯನ್ನು ನಾನು ಒದಗಿಸಿದ್ದೀನಿ. ಇಷ್ಟು ಮಾಡಿದ್ದೆ ಆದರೆ ತಾವು 80ಕ್ಕೆ 80 100% ಆಗಿ ಗಳಿಸ್ತೀರಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಅವರು ಸಹ ಹೆಚ್ಚಿನ ಅಂಕ ಗಳಿಕೆಯನ್ನು ಮಾಡಲಿ ಅಂತ ಹೇಳ್ತಾ, ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮತ್ತೆ ನೀವು ಮುಂದಿನ ಸೈನ್ಸ್ ಎಕ್ಸಾಮ್ಗೆ ಭೇಟಿಯಾಗೋಣ. ಸೈನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ತಾವುಗಳು ಕಮೆಂಟ್ಸ್ನ ಮೂಲಕ ನನಗೆ ತಿಳಿಸಿ. ಮತ್ತು ಯಾವುದಾದ್ರೂ ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಷಯಗಳು ನಿಮಗೆ ತಿಳಿದೇ ಇಲ್ದಿದ್ದರೆ ಸೊ ಅವುಗಳನ್ನು ತಾವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿದ್ದೆ ಆದರೆ ನಾನು ಅದಕ್ಕೆ ಚಿಕ್ಕದಾದಂಥ ವಿಡಿಯೋ ಮಾಡಿ ತಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ನಿಮಗೆ 29/3/2025 ನಡೀತಕ್ಕಂತಹ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಪರೀಕ್ಷೆಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಇದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಡಿಯೋ ಆಗಿತ್ತು. ಸೊ ಎಲ್ಲರೂ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ 80ಕ್ಕೆ 80 ಅಂಕಗಳನ್ನು ಗಳಿಸಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಆಲ್ ದ ಬೆಸ್ಟ್, ಟೇಕ್ ಕೇರ್.